ಕಬ್ಬು ಹಚ್ಚಿರೋಂಥ ವಿಡಿಯೋನ ಇವಾಗ ಶೇರ್ ಮಾಡತ್ತೀನಿ ರೀ. ನನಗೆ ಹಾಕೋದೇ ಆಗಿದ್ದಿಲ್ಲ. ಹಿಂದಿನ ವಿಡಿಯೋಗಳು ಭಾಳಷ್ಟಿದ್ವು, ಹಂಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ದಿಲ್ಲ. ಇದಕ್ಕೆ ಬರೋದ್ಮೇಲೆ ಯಾಕೆ ನೆಗರು ಹೊಡ್ಲೈತಿರಂದ್ರೆ ಒಂದು ಸ್ವಲ್ಪ ಬೋದ್ ಬಿಟ್ಟ ಮೇಲೆ ಒಂದು ಸಲ ಮಳೆ ಬಂದಿತ್ತು ರೀ. ಅದಕ್ಕೆ ಬೀಜ ಒಟ್ಟ ಇಳಿತಾವ ಅಂತ ಹೇಳ್ಕೇಸಿಂದ ನಾವು ಹರಿವು ಬಿಟ್ಟಿದ್ದೆವು. ಅದರ ಒಂದು ಈ ಕಡೆ ಸೈಡಿಂದ ಒಂದು ಸ್ವಲ್ಪ ತುಳಿದು ನೋಡಿದ್ರೆ ಒಟ್ಟ ಬೀಜ ಇಳಲಾಗಿ, ಅದಕ್ಕಾಗಿ ಮತ್ತೊಮ್ಮೆ ನೇಗಿಲು ಹೊಡ್ಲೈತಿದ್ರು. ಅದಕ್ಕೆ ಬೀಜ ಇಳಿತಾವ ಅಂತೇಳಿ ಈ ವಿಡಿಯೋ ಅಡಿ ಒಂದು 4 ಸಾಲ ಕಬ್ಬು ತುಳಿಯೋದ್ರಾಗ ಲೈಟ್ ಹೋಗಿಬಿಟ್ಟಿವ್ರಿ. ಹಂಗಾಕಿಸಿಂದ ಬಂದಾಗ ಕುಂತಿದ್ದೇವೆ ನಾವು. ಮತ್ತು ಲೈಟ್ ಬರೋಣ ಈಗೇನು ಕೆಲಸ ಇಲ್ಲರಿ, ಕಬ್ಬು ಬರ್ವಿ ಬಿಟ್ಟಿದ್ದೇವೆ ಪೂರಾನೇ. ಇನ್ನೇನು ಲೈಟ್ ಬಂದಮೇಲೆ ಮತ್ತಿಷ್ಟು ಎಟ್ಟಾತಾವ ಅಟ್ಟು ತುಳಿಬೇಕು. ಆ ಸೈಡಿಂದ ಇಷ್ಟು ನಿನ್ನೆ ಹಚ್ಚಿದ್ದೇವೆ ರೀ. ಇವಾಗ ಇಷ್ಟು ಇನ್ನೊಂದು 20 ಸಾಲ ಉಳ್ದ. ಒಂದು ಸ್ವಲ್ಪ ಹರಿವಿ ಜಾಸ್ತಿ ದಿನ ಐತ್ರಿ, ಬಿಸಿಲಂತೂ ಜಾಸ್ತಿ ಇದಲ್ರಿ. 2 ದಿನ ಆಯ್ತು ಹರಿವಿ. ಲೈನ್ ಬೇರೆ ಮುಂಜಾನೆ ಇರಂಗಿಲ್ಲ, ಬಾರಕ್ಕೆ ಕೊಡ್ತಾರೆ. ಇಲ್ಲಾಂದ್ರೆ ಮುಂಜಾನೆ ಕೊಡ್ರೆ ಆತೈತಿ ಇಷ್ಟು. ಟೈಮ 12 ಆಗಿ ಹೋಗ್ಯದ. ಮೊಬೈಲ್ ಮತ್ತು ನೀರಾವು ಕಟ್ಟಿ
ಬಟಾಟಿ ಸಾಂಬಾರು ಮಾಡಕ್ಕೆ ಬಟಾಟಿ ಕುದಿಸ್ಬೇಕೇನ್ರಿ. ಇವತ್ತು ದೋಸೆ ಮಾಡೋದು, ಅದಕ್ಕೆ ಕಿಸನ ದೋಸೆದು ಕೂಡ ಬಟಾಟಿ ಪಲ್ಯನೇ ಮಾಡತ್ತಿದ. ಇವಾಗ ದೋಸೆಗೆ ಬರೀ ರವದ ದೋಸೆ ಮಾಡತ್ತಿಲ್ಲ ನಾನು, ಅದ್ರ ಕೂಡ ಅಕ್ಕಿ ಹಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡತ್ತಿದ. ಅಕ್ಕಿ ಹಿಟ್ಟು ಜಾಸ್ತಿ ಏನು ತೊಗೊಳಂಗಿಲ್ಲ, ಸ್ವಲ್ಪನೇ ತೊಗೊಂಡಿರ್ತೀನಿ. ಒಂದು 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಿ. ಒಂದು ಸ್ವಲ್ಪ ಅಡಿಗೆ ಸೋಡಾ ಹಾಕಿನ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿನಿ. 1 ಕಪ್ಪಿನಷ್ಟು ಗಟ್ಟಿ ಮೊಸರು ತೊಗೊಂಡೇನ್ರಿ. ತಿಳಿ ಇದ್ರೆ ಜಾಸ್ತಿ ಹಾಕೋಬೋದು, ಇದೊಂದು ಸ್ವಲ್ಪ ಜಾಸ್ತಿ ಗಟ್ಟಿ ಆಗಲ್ರಿ. 1 ಕಪ್ ತೊಗೊಂಡಿನಿ. ಇವಾಗ ಇದಕ್ಕೆ ಎಲ್ಲನೂ ಹಾಕಿನಲ್ರಿ, ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೆನ್ಲಿಕ್ಕೆ ಇಡಂಗಿಲ್ರಿ. ರವೆ ದೋಸೆ ಮತ್ತು ಅಕ್ಕಿ ದೋಸೆ ಮಾಡಬೇಕಾದ್ರೆ ಮಿಕ್ಸ್ ಮಾಡಿ ಮಾಡಬೇಕಾದ್ರೆ ಆಗಿಂದಾಗೆ ಭೀ ಮಾಡ್ಬೋದು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಿಟ್ಟು ಪೂರಾ ಕಲಸೋದಾಗ್ಯದ್ರಿ. ಇದಕ್ಕೇನೆ ನೆನ್ಲಿಕ್ಕೆ ಬಿಡಂಗಿಲ್ರಿ, ನಾನು ಆಗಿಂದಾಗೆ ಮಾಡಿರ್ತೀನಿ. ಯಾಕಂದ್ರೆ ಅಕ್ಕಿ ಹಿಟ್ಟು ರವೆ 2 ಮಿಕ್ಸ್ ಮಾಡಿರ್ತೇವಲ್ರಿ. ಅಕ್ಕಿ ಹಿಟ್ಟಾದ್ರೆ ಬರೀ ರವದ ಹಿಟ್ಟಾದ್ರೆ ಒಂದು ಅರ್ಧ ಗಂಟೆ ನೆನೆ ಇಡ್ಬೋದು. ಇದಕ್ಕೆ ಆದ್ರೆ ಇನ್ನೂ ಅಜ್ವಾನ ಹಾಕಿಲ್ರಿ ನಾನು. ಈಗ ಒಂದು ಸ್ವಲ್ಪ ಅಜ್ವಾನ ತಿಕ್ಕಿ ಹಾಕೀನ್ರಿ. ಮೊಸರು ಬೇಕಿದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೋದ್ರಿ. ಹುಳಿ ಮೊಸರು ಇತ್ತಂದ್ರೆ ಕಮ್ಮಿ ಹಾಕ್ತಿರ ನಡೀತದೆ. ಮತ್ತು ಮೊಸರು ಒಂದು ಸ್ವಲ್ಪ ಹುಳಿ ಇದ್ದಿಲ್ಲ ಅಂದ್ರೆ ಜಾಸ್ತಿ ಹಾಕ್ಬೇಕಾದ್ರೆ ಹುಳಿ ಜಾಸ್ತಿ ಇತ್ತು ಮೊಸರು. ಹಂಗೆ ಹಾಕಿಸಿಂದ ಇದಕ್ಕೆ 1 ಕಪ್ ಮೊಸರು ಹಾಕೀನಿ.
ಇವಾಗ ಬಟಾಟಿ ಕುದಿಸಿ ಒಂದಿಷ್ಟು ಜಾಸ್ತಿ ಏನು ಮೆತ್ತಗೆ ಮಾಡಿಲ್ಲ ಅದಕ್ಕೆ ಅಷ್ಟೇ ಮೀಡಿಯಮ್ದಾಗಿದ್ದೀನಿ. ದೋಸೆದಾಗ ಚಟ್ನಿಯಲ್ಲಿ ಏನು ಮಾಡಿದ್ದಿಲ್ರನು ಸುಮ್ಮ ಸಿಂಪಲ್ಲಾಗಿ ಬಟಾಟಿ ಪಲ್ಯ ಮಾಡಿರೈತೆ ಅಂತ ಯಾಕಂದ್ರೆ ಅದಿಷ್ಟು ಬಟಾಟಿ ಪಲ್ಯ ಮಾಡತ್ತಿದ್ದ. ಒಂದು ಸ್ವಲ್ಪ ಬಟಾಟಿ ಪಲ್ಯ ಮಾಡಬೇಕಾದ್ರೆ ಅದ್ರಾಗೆ ಒಂದು ಸ್ವಲ್ಪ ಈರುಳ್ಳಿ ಕೆಂಪಗೆ ಪೂರ ಕಲರ್ ಬರೋ ತನಕ ಹುರಿದ್ರಂತೂ ಅದೊಂದು ಸ್ವಲ್ಪ ರೆಸಿಪಿ ಬೇರೆಯೇ ಆಗಿರ್ತಾರೆ ಅದು. ಹಾಗಾಗಿ ಆ ಥರನೇ ಮಾಡಿದ್ದು ನಾನು. ಚಟ್ನಿ ಅದೇನು ಕುಟ್ಬೇಕಾದ್ರೆ ಹಸಿ ಕೊಬ್ಬರಿ ಇದ್ದಿರ್ಬೇಕು ರೀ ಚಟ್ನಿ ಕುಟ್ಟಕ್ಕೆ. ಆದ್ರೆ ಹಸಿ ಕೊಬ್ಬರಿ ಇದ್ದಿದ್ದಿಲ್ಲ. ಹಾಗಾಗಿ ಬರೀ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಬಟಾಟಿ ಪಲ್ಯ ಮಾಡಿಬಿಟ್ಟಿದ್ದೆ. ಇವಾಗ ಇದಕ್ಕೆ ಬಟಾಟಿ ಪಲ್ಯ ಅಂತ ರೆಡಿ ಆಯ್ತು ರೀ. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದು ನಾನು, ಯಾಕಂದ್ರೆ ಭಾಳ ಗಟ್ಟಿ ಆದರೆ ಅಷ್ಟೇನು ಸರಿ ಆಗಂಗಿಲ್ಲ ರೀ. ಅಷ್ಟೇ ಮೀಡಿಯಮ್ದಾಗಿಟ್ಟು ಅದಿಟ್ಟು ಪಲ್ಯ ಮಾಡಿದ್ದೀನಿ. ಇವಾಗ ಇದಿಷ್ಟು ದೋಸೆ ಹಾಕ್ಲತ್ತಿದ್ದೇವೆ ರೀ. ಅದ್ರಾಗ ಬರೋ ಲೈಟ್ ಸರಿಯಾಗಿ ಹೋಗೋದು ಬರೋದು ಮಾಡಿದ್ವಿ. ಅದಕ್ಕೆ ಬಡ ಬಡ ಇದಿಷ್ಟು ದೋಸೆ ಮಾಡ್ತೀವಿ ರೀ ತಂತ್ರಿಕಿಸಿಂದ ಅದಿಷ್ಟು ಪಲ್ಯ ಮಾಡ್ತಿದ್ದಾನ ದೋಸೆನೇ ಮಾಡತ್ತಿದ್ದ. चमचे पर बटला तो ರವೆ ದೋಸೆ ಮಾಡಬೇಕಾದ್ರೆ ಜಾಸ್ತಿ ತಿಳುವಾಗಿ ಆಗಿರ್ಬಿಡ್ತ್ರಿ. ಯಾಕಂದ್ರೆ ಭಾಳಷ್ಟು ಗಟ್ಟಿಯಾಗಿಬಿಡ್ತಾವೆ. ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ದಿಪ್ಪಾಗಿ ಮಾಡಿರಬೇಕು. ಇದು ಒಂದು ಸ್ವಲ್ಪ ಮಣಿ ಬೇರೆ ಇರ್ಬೇಕ್ರಿ. ಅದಕ್ಕೆ ಮಣ್ಣಿನ ಮಣಿ ಒಂದು ಸ್ವಲ್ಪ ಹಿಂಗೆ ನಮ್ಮನೆ ಇರ್ತಲ್ಲ ರೀ ಆ ಥರ ಇದ್ದಿರಬೇಕು. ಇದು ಅಂತೂ ಈ ಮಣಿ ಮೇಲಂತೂ ಮಸಾಲೆ ದೋಸೆ ಮಾಡೋಕ್ಕೆ ಭಾಳಷ್ಟು ಚೆಂದ ಬಂದಿರ್ತಾವೆ. ಆದರೆ ಈ ರವೆ ದೋಸೆ ಒಂದು ಸ್ವಲ್ಪ ದಿಪ್ಪಾಗಿದ್ದಿರ್ಬೇಕು ರೀ. ಜಾಸ್ತಿ ಮೆತ್ತಗಾದ್ರೆ ಅಂದ್ರೆ ಹಿಟ್ಟು ತಿಲ್ಲಕ್ಕೆ ಬರೋಂಗಿಲ್ಲ. ಇಲ್ಲಾಂದ್ರೆ ಆಗಿಂದಾಗೆ ಬಿಸಿ ಬಿಸಿದೇ ತಿಂದುಬಿಡಬೇಕು. ಅಂದರೆ ನಾವು ಎಕ್ಸ್ಟ್ರಾ ಇದು ಅಕ್ಕಿದು ದೋಸೆ ನಮ್ಮ ಇಲ್ಲರಿ ಮುಂಜಾನೆ ಮಾಡಿ ಮಧ್ಯಾಹ್ನ ತಿಂತೀವಿ ಅಂದ್ರೆ ಆ ಥರ ನಡೆಯಂಗಿಲ್ಲ ರೀ. ಜಲ್ದಿನೇ ಬಿರ್ಸಾಗಿಬಿಡ್ತದೆ. ಇವತ್ತು ನಾನು ಚಟ್ನಿ ಅದು ಏನೂ ಮಾಡಿದ್ದಿಲ್ಲಲ್ರಿ. ಹಾಗಾಗಿ ಮೊಸರು ತರಿಸಿದ್ದೆ. ಮೊಸರು ಮತ್ತು ಬಟಾಟಿ ಸಾಂಬಾರು ಅದಿಷ್ಟು ದೋಸೆ ಮಾಡಿದ್ರಿ ಇವತ್ತು ಸಂಜೆ ಊಟಿಗೆ. ಈ ಥರದ ಏನರ ರೆಸಿಪಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮನೆಯಾಗಿದ್ದರೆ ಆಗಿರ್ತದೆ ರೀ. ನಾವು ಡೈಲಿ ಹೊಲಕ್ಕೆ ಹೋಗಿರ್ತೇವಲ್ಲ ರೀ. ಹಾಗಾಗಿ ಡೈಲಿ ನಾವು ಮನೇಲೋಗೆ ಹಾಕಬೇಕಾಗಿರ್ತದೆ. ಈ ಥರ ಸ್ಪೆಷಲ್ ರೆಸಿಪಿಗಳೇನು ಬರೋಂಗಿಲ್ಲ. ಆದ್ರೂ ಎಷ್ಟಾದಷ್ಟು ಒಂದಿಷ್ಟು ರೆಸಿಪಿಗಳು ಆದಷ್ಟು ಹಾಕಿರ್ತೀನಿ ರೀ. ಆದರೆ ಇವತ್ತು ದೋಸೆ ಅಂತೂ ಭಾಳಷ್ಟು ಚೆಂದ ಬಂದಿದ್ವು.
ಇದಿಷ್ಟಂತೂ ನಾನು ನೀರು ದೋಸೆ ಮಾಡತ್ತಿದ್ರಿ ಮೊದಲಿಗೆ ಇಷ್ಟು ದೋಸೆ ಅವ್ರು ಈ ನೀರು ದೋಸೆ ಅಂತ ಯಾರೂ ತಿನ್ನಂಗಿಲ್ಲ ರೀ ಮನ್ಯಾಗ. ಅದಕ್ಕೆ ಕಿಸಿಂದ ಒಂದು ಸ್ವಲ್ಪನೇ ಮಾಡಿಬಿಟ್ಟಿದ್ದೆ, ಒಂದು 4-5 ನೀರು ದೋಸೆ ಮಾಡಿದ್ದೆ. ಯಾಕಂದ್ರೆ ಭಾಳ ಗಟ್ಟಿ ಆಯ್ತವಲ್ರಿ ಇವು. ನಮ್ಮ ಮುತ್ತೆ ಅಂತೂ ಅಲಕ್ಕ ತಿನ್ನಂಗಿಲ್ಲ, ಅವ್ರಿಗೆ ಮೆತ್ತಗೆ ಇದ್ದಿರಬೇಕು. ಅದಕ್ಕೆ ಕಿಸಿಂದ ಸ್ವಲ್ಪನೇ ಮಾಡಿಬಿಡ್ತೀನಿ ರೀ. ನೀರು ದೋಸೆ ಮಾಡಬೇಕಾದ್ರೆ ಜಾಸ್ತಿ ಮಾಡೋಂಗಿಲ್ಲ. ಇವತ್ತಿನ ರೆಸಿಪಿ ಅಂತೂ ಈ ಥರ ಐತ್ರಿ.